ನೋಡಿ, RCB ಸಂಭ್ರಮದ ವೇಳೆ ಕಾಲ್ ತುಳಿತಾ ಇತ್ತಲ್ಲ, ಆ ಪ್ರಕರಣದ ಹಿನ್ನೆಲೆಯಲ್ಲಿ ಹಾಗೂ ಇನ್ನೂ ಹಲವು ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ಸಂಪುಟ ಸರ್ಜರಿಗೆ ಅಂತೆಲ್ಲ ಹೇಳಿ ಸಿದ್ದರಾಮಯ್ಯನವರು ಹಾಗೂ DK ಶಿವಕುಮಾರ್ ಇಬ್ಬರು ಕೂಡ ದೆಹಲಿಗೆ ಹೋದ್ರಲ್ಲ, ಅಲ್ಲಿ AICCಯ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ, ಅಲ್ಲಿ ರಾಹುಲ್ ಗಾಂಧಿ ಇದ್ದರು, ಖರ್ಗೆ ಇದ್ದರು, ಫುಲ್ ಟೀಮೇ ಇತ್ತು ಬಿಡಿ. ಸೊ ಆ ಸಭೆಯಲ್ಲಿ ಸಿದ್ದರಾಮಯ್ಯನವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಯಾರಿಗೆ ಕ್ಲಾಸ್ ತಗೊಂಡಿದ್ದಾರೆ, ಯಾವ ಕಾರಣಕ್ಕಾಗಿ ಕ್ಲಾಸ್ ತಗೊಂಡ್ರು, ಕ್ಲಾಶ್ ಆಯಿತು. ಅಲ್ಲಿ ಬರೀ ಕ್ಲಾಸ್ ತಗೊಂಡಿದ್ದಷ್ಟೇ ಅಲ್ಲ, ಕ್ಲಾಶ್ ಕೂಡ ಆಯಿತು. ಯಾರ್ಯಾರ ನಡುವೆ ಕ್ಲಾಶ್ ಆಯಿತು? ಸಿದ್ದರಾಮಯ್ಯನವರು DK ಶಿವಕುಮಾರ್ ನಡುವೆ ಅಲ್ಲ, ಯಾಕೆಂದರೆ ಹೈಕಮಾಂಡ್ ಮುಂದೆ ಕೂತ್ಕೊಂಡು ಅವರು ಜಗಳ ಮಾಡೋದು ಅದು ಇಲ್ಲ, ನೋ, ಹಾಗೇನಾಗಿಲ್ಲ. ಆದರೆ ಕ್ಲಾಶ್ ಆಗಿರೋದು ನಿಜ. ಹಾಗಾದರೆ ಯಾರ್ಯಾರ ನಡುವೆ ಕ್ಲಾಶ್ ಆಯಿತು, ಸಿದ್ದರಾಮಯ್ಯನವರು ಯಾರಿಗೆ ಕ್ಲಾಸ್ ತಗೊಂಡ್ರು? ಎಸ್, ಇದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಮೊನ್ನೆ ಅದು ಹೆಚ್ಚು ಸುದ್ದಿ ಆಗಲಿಲ್ಲ, ಬಿಕಾಸ್ ಅಷ್ಟೊತ್ತಿಗೆ ನಿಮಗೆ ಗುಜರಾತ್ನಲ್ಲಿ, ಅಹಮದಾಬಾದ್ನಲ್ಲಿ ವಿಮಾನ ಪತನ ಆಯ್ತಲ್ಲ. ಹೀಗಾಗಿ AICCಯ ಸಭೆಯೊಳಗೆ ಏನೆಲ್ಲ ಆಯಿತು, ಫೈನಲಿ ಅವ್ರು ಬಂದು ಜಾತಿ ಗಣತಿಯನ್ನು ಮತ್ತೆ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಸಂಪುಟ ಸರ್ಜರಿಯ ವಿಷಯವೇ ಇಲ್ಲ. ಹಾಗಾದರೆ ಒಳಗಾಗಿದ್ದೇನು ಅನ್ನೋದು ಹೆಚ್ಚು ಚರ್ಚೆಗೆ ಬರಲೇ ಇಲ್ಲ. ಈಗ ಹೇಳ್ತೀನಿ ಕೇಳಿ. ಇದು ಸಭೆಯ ಒಳಗೆ ನಡೆದಂತಹ, ಯಾವ ರೀತಿ ಅಂದರೆ ಬಹುಶಃ ಒಂದು ಹಂತದಲ್ಲಿ ಕಂಪ್ಲೀಟ್ ವಾಕ್ಸಮರದ ಹಂತಕ್ಕೆ ಹೋಗ್ಬಿಟ್ಟಿತ್ತು. ಮಾತಿನ ಚಕಮಕಿಯೂ ನಡೀತು ಆ ಸಭೆಯಲ್ಲಿ. ಹೇಳಿದ್ನಲ್ಲ, ಕ್ಲಾಶ್ ಆಯಿತು ಅಂತ ಹೇಳಿದೆ, ಹಾಗೂ ಸಿದ್ದರಾಮಯ್ಯನವರು ಕ್ಲಾಸ್ ತಗೊಂಡ್ರು ಅಂತ ಹೇಳಿದೆ. ಮೊದಲು ಸಿದ್ದರಾಮಯ್ಯನವರು ಕ್ಲಾಸ್ ತೆಗೆದುಕೊಳ್ಳಲಿಕ್ಕೆ ಏನು ಕಾರಣ ಅನ್ನೋದು ಹೇಳ್ಬಿಡ್ತೀನಿ. ಬಿಕಾಸ್ ಸಿದ್ದರಾಮಯ್ಯನವರ ವಿರುದ್ಧವೇ ಅವರ ಆಡಳಿತದ ಬಗ್ಗೆ, ಅವರ ಅಧಿಕಾರಿಗಳ ಬಗ್ಗೆ, ಆಡಳಿತ ವೈಖರಿಯ ಬಗ್ಗೆ, ಆದಂತಹ ಘಟನಾವಳಿಗಳ ಬಗ್ಗೆ ಎಲ್ಲವನ್ನೂ ಕೂಡ ಒಂದೊಂದಾಗಿ ಬಿಡಿಸಿ ಹೇಳಿ ಒಂದು ಚಾರ್ಜ್ ಶೀಟ್ನೇ ಎತ್ಬಿಟ್ರು. ಈ ಸಿದ್ದರಾಮಯ್ಯವ್ರ ಎದುರುಗಡೆನೇ ಮತ್ತದು ಡೈರೆಕ್ಟಾಗಿ ಒಂದೊಂದಾಗಿ ಓದಿ ಹೇಳ್ತಾ ಹೋದರು. ಹೀಗೀಗಾಗಿದೆ, ಇಂಥವ್ರ ಕಾರಣ, ಹೊಣೆಗಾರಿಕೆ ಯಾರದ್ದು ಅನ್ನೋ ಪ್ರಶ್ನೆ ಎಲ್ಲ ಎತ್ತಿದ್ರು. ಅಂದರೆ ಒಂದು ರೀತಿ ಸಿದ್ದರಾಮಯ್ಯನವರ ತಾಳ್ಮೆ ಪರೀಕ್ಷೆ ಮಾಡಿದ ಹಾಗಿತ್ತದು. ಹೀಗಾಗಿಯೇ ಸಿದ್ದರಾಮಯ್ಯನವರು ಕ್ಲಾಸ್ ತಗೊಂಡಿದ್ದು. ಸಿದ್ದರಾಮಯ್ಯನವರು ಕ್ಲಾಸ್ ಯಾಕೆ ತಗೊಂಡಿದ್ದು ಅಂದರೆ ಈ ಕಾರಣಕ್ಕಾಗಿ ಕ್ಲಾಸ್ ತಗೊಂಡ್ರು. ಅವರಿಗೆ ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಕೂರ್ಲಿಕ್ಕಾಗಿಲ್ಲ. ಅವ್ರಿಗೆ ಗೊತ್ತಾಗೋಯ್ತು, ಇದು ನನ್ನ ಮೇಲೆ ಆರೋಪಗಳ ಸುರಿಮಳೆ ಸುರಿಸುವ ಸಲುವಾಗಿಯೇ ಪ್ಲ್ಯಾನ್ ಮಾಡಿ ಇದನ್ನೆಲ್ಲ ಪಾಯಿಂಟ್ಸ್ನ ರೆಡಿ ಮಾಡಿದ್ದಾರೆ ಅಂಥೇಳಿ. ಅದೇ ಕಾರಣಕ್ಕಾಗಿ ತಕ್ಕ ಪ್ರತ್ಯುತ್ತರ ಕೊಟ್ಟರು. ನೀವು ಪಕ್ಷಪಾತಿಯಾಗಿ ನಡ್ಕೋತಿದ್ದೀರಿ ಅಂತ ಹೇಳಿದ್ರು, ಸುಮ್ಮನೆ ಹೇಳಿದ್ದಲ್ಲ. ಅವ್ರಿಗೆ ಗೊತ್ತಾಗೋಯ್ತು. ಮತ್ತು ಕಡೆಗೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಜೊತೆ ನೆಕ್ಸ್ಟ್ ನನಗೆ 1-to-1 ಮೀಟಿಂಗ್ ಬೇಕು ಅಂತ ಕೂಡ ಕೇಳಿದ್ರು. ಈ ರೀತಿಯಲ್ಲಿ ನಾನು ಎಲ್ಲವನ್ನೂ ಕೂಡ ಕನ್ವಿನ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಕನ್ವಿನ್ಸ್ ಮಾಡಬೇಕು ಅಂದರೆ ರಾಹುಲ್ ಗಾಂಧಿ ಜೊತೆ ನನಗೆ 1-to-1 ಮೀಟಿಂಗ್ ಬೇಕು ಅಂತ ರಾಹುಲ್ ಗಾಂಧಿ ಅವರು ಎದುರೇ ಹೇಳಿದ್ರು. ಆಗಲಿ, ನೆಕ್ಸ್ಟ್ 1-to-1 ಕೂತ್ಕೊಳ್ಳೋಣ ಅಂತ ಅವ್ರು ಹೇಳಿದ್ದಾರೆ. ಈವನ್ ಕ್ಯಾಬಿನೆಟ್ ರೀಷಬಲ್ ಬಗ್ಗೆಯೂ ಕೂಡ ಸಭೆಯೊಳಗೆ ಹೆಚ್ಚು ಚರ್ಚೆ ಆಗಿಲ್ಲ. ನಾನು ಕ್ಲಾಶ್ ಆಗಿದ್ದು ಯಾರ್ಯಾರಿಗೆ ಅನ್ನೋದು ನಿಮಗೆ ಹೇಳ್ತೀನಿ. ಸಿದ್ದರಾಮಯ್ಯವ್ರು ಕ್ಲಾಸ್ ತೆಗೆದುಕೊಂಡಿದ್ದು ಯಾರಿಗೆ, ಕ್ಲಾಶ್ ಆಗಿದ್ದು ಯಾರ್ಯಾರಿಗೆ ಅನ್ನೋದು ಹೇಳ್ತೀನಿ. ಆದರೆ ನಿಮಗೆಲ್ಲ ಕುತೂಹಲ ಇತ್ತಲ್ಲ, ಸಂಪುಟ ಪುನರಚನೆ ಆಗುತ್ತೆ ಅಲ್ಲಿ ಭಾಳ ದೊಡ್ಡ ಸುದ್ದಿ ಆಗಿತ್ತಲ್ಲ. ಇನ್ ಫ್ಯಾಕ್ಟ್ ಅದನ್ನು ಸಿದ್ದರಾಮಯ್ಯವ್ರು ಪ್ರಸ್ತಾವ ಮಾಡಿದಾಗ ನಾವೀಗೆಲ್ಲ ಹೇಳಿದ್ದೇವಲ್ಲ, ಇವನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ಬನ್ನಿ, ನಂತರ ಚರ್ಚೆ ಮಾಡೋಣ ಅಂತ ಹೇಳಿದ್ರು. ಸ್ವತಃ ರಾಹುಲ್ ಗಾಂಧಿ ಅವರೇ ಆ ಮಾತನ್ನು ಹೇಳಿದ್ರು. ಸ್ವಲ್ಪ ವೆಯ್ಟ್ ಮಾಡಿ, ಇದೆಲ್ಲ ಮುಗಿಸಿ ಬನ್ನಿ ಅಂತ ಹೇಳಿದ್ರು. ಅಂದರೆ ಅವ್ರಿಗೆ ಒಂದಷ್ಟು ಟಾಸ್ಕ್ ಕೊಟ್ಟಿದ್ರು, ಈ ಜಾತಿ ಗಣತಿಯನ್ನು ಮತ್ತೆ ಮಾಡ್ತೀವಿ ಅನ್ನೋದನ್ನು ಅನೌನ್ಸ್ ಮಾಡುವಂಥದ್ದು. ಈ ರೀತಿದೆಲ್ಲ ಕೆಲವು ಹೇಳಿದರು. ಮತ್ತು ಆಡಳಿತದಲ್ಲಿ ಒಂದಷ್ಟು ಚುರುಕಾಗಬೇಕಾಗಿದೆ, ವೈಖರಿ ಬದಲಾಗಬೇಕಾಗಿದೆ, ಕೆಲವು ಆಯಕಟ್ಟಿನ ಅಧಿಕಾರಿಗಳ ಬದಲಾವಣೆ ಆಗಬೇಕಾಗಿದೆ. ಈ ಎಲ್ಲವನ್ನು ಕೂಡ ಅವರು ಹೇಳಿದರು. ಅದನ್ನು ಅನುಷ್ಠಾನ ಮಾಡಿ ಬನ್ನಿ ಅಂಥೇಳಿ ಹೇಳಿದ್ದಾರೆ. ಇವನ್ MLC ಲಿಸ್ಟ್ ವಿಚಾರ ಬಂದಾಗಲೂ ಕೂಡ ಅದನ್ನೇ ಹೇಳಿದ್ರು. ಸದ್ಯ ನಾವು ಇದನ್ನು ತಡೆ ಹಿಡಿದಿದ್ದೀವಿ, ಹೊಸದಾಗಿ ಮಾಡೋಣ, ನೀವೆಲ್ಲ ಕೂಡ ಒಂದು ಡಿಸ್ಕಷನ್ ಮಾಡಿ ನಮಗೆ ಮತ್ತೊಮ್ಮೆ ಪಟ್ಟಿನ ಕಳಿಸಿ ಅಂತ ಹೇಳಿದ್ರು. ಸೊ ಇನ್ ಬಿಟ್ವೀನ್ ಇದಕ್ಕೂ ಮೊದಲೇನಾಯಿತು, ಒಂದು ಕ್ಲಾಶ್ ಆಯಿತು. ಸಿದ್ದರಾಮಯ್ಯನವ್ರ ಜೊತೆಯೇ ಕ್ಲಾಶ್ ಆಗಿದ್ದು. ಯಾರ್ಯಾರಿಗೆ? ಸಿದ್ದರಾಮಯ್ಯನವರು ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ, ಇವರಿಬ್ಬರ ನಡುವೆ ಕ್ಲಾಶ್ ಆಯಿತು. ಯಾಕಂದರೆ ಸ್ವತಃ ರಣದೀಪ್ ಸಿಂಗ್ ಸುರ್ಜೇವಾಲಾ ಸರಣಿಯಾಗಿ ಸಿದ್ದರಾಮಯ್ಯನವರ ವಿರುದ್ಧ ಆರೋಪಗಳ ಪಟ್ಟಿಯನ್ನೇ, ಚಾರ್ಜ್ ಶೀಟ್ ತೆರೆದಿಟ್ಬಿಟ್ರು. ಏನೇನು ಅವಘಡಗಳಾಗ್ತಾ ಇದೆ, ಯಾವ ರೀತಿ ಆಡಳಿತ ಹಳ್ಳ ಹಿಡಿತಾ ಇದೆ, ಯಾವ ರೀತಿ ಕೆಟ್ಟ ಹೆಸರು ಬರ್ತಾ ಇದೆ, ಏನೆಲ್ಲ ಆರೋಪಗಳಿವೆ, ಶಾಸಕರೇನು ಹೇಳ್ತಾ ಇದ್ದಾರೆ, ಅಧಿಕಾರಿಗಳು ಆಯಕಟ್ಟಿನ ಸ್ಥಾನದಲ್ಲಿ ಯಾರ್ಯಾರೆಲ್ಲ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಹೈಕಮಾಂಡ್ಗೆ ಬಂದಿರುವಂಥ ಮಾಹಿತಿ ಏನು, ನಮಗೆ ಬಂದಿರೋ ರಿಪೋರ್ಟ್ ಏನು, ಹಾಗೆ ಸರ್ವೆ ರಿಪೋರ್ಟ್ ಏನು ಹೇಳ್ತಾ ಇದೆ, ಎಲ್ಲವನ್ನು ಕೂಡ ಬಿಡಿಸಿಟ್ಟು ಒಂದು ರೀತಿ ಸಿದ್ದರಾಮಯ್ಯನವರು ತಾಳ್ಮೆ ಕೆಣಗ್ದಂಗೆ ಆಯಿತು. ಸಿದ್ದರಾಮಯ್ಯನವರು
ನೇರವಾಗಿ ಹೇಳಿದ್ರು, ನೀವು ಹೇಳ್ತಿರೋ ವಿಚಾರಗಳೆಲ್ಲ ಇದೆಯಲ್ಲ, RCB ಇನ್ಸಿಡೆಂಟ್ ಬಿಟ್ಟು ಉಳಿದೆಲ್ಲವೂ ಕೂಡ ನೀವು ಪಕ್ಷಪಾತಿಯಾಗಿ ನಡ್ಕೊಳ್ತಾ ಇದ್ದೀರಿ ಅನ್ನೋದಕ್ಕೆ ಸಾಕ್ಷಿ ಅನ್ನೋ ಮಾತನ್ನು ಹೇಳಿದ್ರು. ಸುಮ್ಮನೆ ಹೇಳಿದ್ದಲ್ಲ, ಅವರು ಒಂದು ರೀತಿ ನೇರ ರಾಹುಲ್ ಗಾಂಧಿಯವ್ರ ಎದುರೇ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಎದುರೇ ಸುರ್ಜೇವಾಲಾಗೆ ಕ್ಲಾಸ್ ತಗೊಂಡ್ರು. ಸುರ್ಜೇವಾಲಾ ಕೂಡ ನೋಡಿ, ನಮಗೆ ಬಂದಿರೋ ಮಾಹಿತಿಯನ್ನು, ರಿಪೋರ್ಟ್ನ ನಾನು ಮಂಡಿಸ್ತಾ ಇದ್ದೀನಿ, ಹೇಳಬೇಕಾದ್ರೆ ನನ್ನ ಕರ್ತವ್ಯ ಅದನ್ನು ನಾನು ಮಾಡ್ತಾ ಇದ್ದೀನಿ. ನಾನು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನ ಉಸ್ತುವಾರಿಯಾಗಿ, AICC ಜನರಲ್ ಸೆಕ್ರೆಟರಿಯಾಗಿ ನನ್ನ ಕರ್ತವ್ಯ ನಾನು ಪಾಲಿಸ್ತಾ ಇದ್ದೀನಿ ಅಂದರು. ನಿಮ್ಮ ಕರ್ತವ್ಯ ನೀವು ಪಾಲಿಸ್ಬೋದು, ಆದರೆ ಪಕ್ಷಪಾತಿಯಾಗಿ ಅಲ್ಲ ಅನ್ನುವ ಅರ್ಥದಲ್ಲಿ ಸಿದ್ದರಾಮಯ್ಯನವರು ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟರು. ಒಂದು 2-3 ಬಾರಿ ಕ್ಲಾಶ್ ಆಯಿತು. ಸಿದ್ದರಾಮಯ್ಯನವರು ಖಂಡ ತುಂಡವಾಗಿ ಕೆಲವು ವಿಚಾರಗಳನ್ನ ವಿರೋಧಿಸಿದ್ರು. ಬಹುಶಃ ಅದೇ ಕಾರಣಕ್ಕಾಗಿ ಕಡೆಗೆ ಸಿದ್ದರಾಮಯ್ಯನವರು, ನನಗೆ ಈ ರೀತಿಯ ಸಭೆ ಅಲ್ಲ, ರಾಹುಲ್ ಗಾಂಧಿಯವ್ರ ಜೊತೆ 1-to-1 ಮೀಟಿಂಗ್ ಬೇಕು. ಹೈಕಮಾಂಡ್ ಹೇಳಿದ್ದನ್ನು ಇಲ್ಲಿಯವರೆಗೂ ನಾನು ಚಾಚು ತಪ್ಪದೆ ಪಾಲಿಸಿದ್ದೇನೆ, ಪ್ರತಿಯೊಂದನ್ನು ಕೂಡ ಇಂಪ್ಲಿಮೆಂಟ್ ಮಾಡಿದ್ದೀನಿ, ಹೈಕಮಾಂಡ್ ಹೇಳಿದ್ದನ್ನು ಇದನ್ನು ಕೂಡ ಮಾಡಿ ಬರ್ತೀನಿ. ಆದರೆ ನೆಕ್ಸ್ಟ್ ಸಂಪುಟ ಪುನರ್ರಚನೆ ವಿಚಾರವಾಗಿ ಹಾಗೂ ಆಡಳಿತಾತ್ಮಕವಾದಂಥ ಕೆಲವು ತೀರ್ಮಾನಗಳನ್ನ ತೆಗೆದುಕೊಳ್ಳುವ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿಯವ್ರ ಜೊತೆ ನನಗೆ 1-to-1 ಮೀಟಿಂಗ್ ಬೇಕು ಅಂತ ಹೇಳಿದ್ರು. ನೋಡಿ, ಇಷ್ಟೆಲ್ಲ ಆಗುವಾಗ, ಕ್ಲಾಶ್ ಆಗುವಾಗಲೂ ಕೂಡ DK ಶಿವಕುಮಾರ್ ಅವರು ಒಂದು ರೀತಿ ಜಾಡ ಮೌನವನ್ನು ಪ್ರದರ್ಶನ ಮಾಡ್ತಾಯಿದ್ರು. ಯಾಕಂದರೆ ಏನೇನು ಆಗಬೇಕಿತ್ತು ಅವೆಲ್ಲ ಆಗ್ತಾ ಇದೆಯಲ್ಲ, ತಾವ್ಯಾಕೆ ಮೂಗು ತೋರಿಸ್ಬೇಕು ರಾಹುಲ್ ಗಾಂಧಿ ಎದುರುಗಡೆ? ತಂದೇನೂ ಪಾತ್ರ ಇಲ್ಲ ಅನ್ನೋ ಥರ ಸೈಲೆಂಟಾಗಿ ಕೂತ್ಬಿಟ್ಟಿದ್ರು ಅವರು. ಇಲ್ಲಿ ಕ್ಲಾಶ್ ನಡೀತಾ ಇತ್ತು. ಕಡೆಗೆ ರಾಹುಲ್ ಗಾಂಧಿಯವರೇ ಮಧ್ಯಪ್ರವೇಶ ಮಾಡೋಕ್ಕಾಯಿತು ಒಂದು ಹಂತದಲ್ಲಿ. ಸರಿ, ನೆಕ್ಸ್ಟ್ ಏನು ಮಾಡಬೇಕು, ಮುಂದೇನು ಮಾಡಬೇಕು ಅನ್ನೋದನ್ನು ಆಲೋಚನೆ ಮಾಡಿ ಅಂತ ಹೇಳಿದ್ರು ಅವರು. ಯಾಕಂದರೆ ಸುರ್ಜೇವಾಲಾ ಹೇಳಿದಂಥ ಆರೋಪಗಳ ತೀವ್ರತೆ ಆಗಿತ್ತು. ಅವ್ರು ನೇರವಾಗಿ ಹೇಳ್ತಾ ಹೋದರು, ಪಾಯಿಂಟ್ ಬೈ ಪಾಯಿಂಟ್. ಸರ್ಕಾರದಲ್ಲಿ ಸಮನ್ವಯತೆ ಇಲ್ಲ, CM ಹಾಗೂ DCM ನಡುವೆ ಸಮನ್ವಯತೆ ಇಲ್ಲ, DCM ಹಾಗೂ ಶಾಸಕರ ನಡುವೆ ಸಮನ್ವಯತೆ ಇಲ್ಲ, CM ಹಾಗೂ ಶಾಸಕರ ನಡುವೆ ಅಂತರ ಇದೆ, ಶಾಸಕರು ದೂರ್ತಾ ಇದ್ದಾರೆ, ತಮ್ಮದೇ ಸರ್ಕಾರದ ವಿರುದ್ಧ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ, ಹೈಕಮಾಂಡ್ಗೆ ದೂರುಗಳ ಸುರುಮಳೆ ಬರ್ತಾ ಇದೆ, ಅನುದಾನ ಸಿಗ್ತಾ ಇಲ್ಲ ಅಂತಾರೆ, ಅಭಿವೃದ್ಧಿ ಆಗ್ತಿಲ್ಲ ಅಂತಾರೆ, ಎಲೆಕ್ಷನ್ಗೆ ಹೋಗೋದು ಹೇಗೆ ಅನ್ನುವಂಥ ಪ್ರಶ್ನೆ ಇದೆ ಅಂತ ಹೇಳ್ತಾರೆ. ಹೀಗೆಲ್ಲ ಇರುವಾಗ ಶಾಸಕರ ದೂರುಗಳನ್ನ ನಾನು ಮುಂದಿಡ್ತಾ ಇದ್ದೀನಿ ಅನ್ನೋ ಮಾತನ್ನು ಹೇಳಿದ್ರು. ಮತ್ತು ಕರ್ನಾಟಕದಲ್ಲಿ ಏನು ಡ್ಯಾಮೇಜ್ ಆಗ್ತಾ ಇದೆ ಅದು ದೇಶಾದ್ಯಂತ ನಮಗೆ ಡ್ಯಾಮೇಜ್ ಮಾಡ್ತಾ ಇದೆ. ಬಿಹಾರದಲ್ಲಿ ಎಲೆಕ್ಷನ್ ಇದೆ. ಈಗ ಇದೇ RCB ಕಾಲ್ತುಳಿತ ಪ್ರಕರಣವನ್ನು ಬಿಹಾರದಲ್ಲಿ ಪ್ರಸ್ತಾವ ಮಾಡ್ತಾರೆ, ಅದಾದಮೇಲೆ ಮತ್ತು 4 ರಾಜ್ಯದಲ್ಲಿದೆ. ಏನಂತ ಉತ್ತರ ಕೊಡೋದು ನಾವು ಅಂತ ಕೇಳಿದ್ರು. ಅದಕ್ಕೆ ಸಿದ್ದರಾಮಯ್ಯವರು ಹೇಳಿದ್ದು, RCB ಕಾಲ್ತುಳಿತ ಪ್ರಕರಣ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗಿರುವಂಥದ್ದು, ಆ ಪ್ರಕರಣವನ್ನು ಹೊರತುಪಡಿಸಿ ನಮ್ಮದೆಲ್ಲೂ ವೈಫಲ್ಯ ಆಗಿಲ್ಲ, ಅತ್ಯಂತ ಬಿಗಿಯಾಗಿ ಸರ್ಕಾರವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇನೆ, ಸದೃಢವಾಗಿ ಸರ್ಕಾರ ನಡೀತಾ ಇದೆ ಅಂತೇಳಿ ತಮ್ಮನ್ನು ತಾವು ಸಿದ್ದರಾಮಯ್ಯವರು ಬಹಳ ಗಟ್ಟಿ ಧ್ವನಿಯಲ್ಲಿ ಸಮರ್ಥನೆ ಮಾಡ್ಕೊಂಡ್ರು. ಹಾಗೆ ಮಾಡಿದ ನಂತರವೇ ರಾಹುಲ್ ಗಾಂಧಿಯವರಿಗೆ ನೇರವಾಗಿ ಕೇಳಿದ್ರು, ನನಗೆ ಐ ವಾಂಟ್ 1-to-1 ಮೀಟಿಂಗ್, ನನಗೆ ನಿಮ್ಮ ಜೊತೆ ವೈಯಕ್ತಿಕವಾಗಿ ಮಾತನಾಡಬೇಕಾಗಿದೆ, ಕೆಲವು ವಿಚಾರಗಳನ್ನು ನಿಮಗೆ ಹೇಳಬೇಕಾಗಿದೆ, ಮನವರಿಕೆ ಮಾಡಬೇಕಾಗಿದೆ, 1-to-1 ಮೀಟಿಂಗ್ ಕೊಡಿ ಅಂದರು. ಕಡೆಗೆ ಅವ್ರು ಹೇಳಿದ್ರು, ಇವೆಲ್ಲವನ್ನೂ ಕೂಡ ನೀವು ಜಾರಿ ಮಾಡಿ ಬನ್ನಿ, ಕೂತ್ಕೊಳ್ಳ ಅಂತ ಹೇಳಿದ್ದಾರೆ. ಬಹುಶಃ ಇದೇ ತಿಂಗಳಲ್ಲೇ ರಾಹುಲ್ ಗಾಂಧಿಯವ್ರ ಜೊತೆ ಸಿದ್ದರಾಮಯ್ಯವ್ರದ್ದು 1-to-1 ಮೀಟಿಂಗ್ ಆಗುತ್ತೆ. ಅದಾದಮೇಲೆ ನಿಮಗೆ ತೀರ್ಮಾನ ಆಗೋದು, ಕ್ಯಾಬಿನೆಟ್ ರೀಶಫಲ್ಲೋ ಅಥವಾ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ನೋ ಏನೋ ಒಂದು ಆಗಬೇಕಲ್ಲ, ಅದು ಯಾವುದಾಗುತ್ತೆ, ಯಾವಾಗ ಆಗುತ್ತೆ, ಹೇಗಾಗುತ್ತೆ, ಅವೆಲ್ಲವೂ ಕೂಡ ತೀರ್ಮಾನ ಆಗೋದು ಸಿದ್ದರಾಮಯ್ಯನವರು ಹಾಗೂ ರಾಹುಲ್ ಗಾಂಧಿ ನಡುವೆ 1-to-1 ಮೀಟಿಂಗ್ ಆದ ನಂತರ. ಬಿಫೋರ್ ದಟ್ ಮೋಸ್ಟ್ಲಿ 4 MLC ಫೈನಲ್ ಮಾಡಿಬಿಡ್ತಾರೆ. ಅದರಲ್ಲಿ ಡಾಕ್ಟರ್ ಆರತಿ ಕೃಷ್ಣ ಅವ್ರದ್ದೇನು ವ್ಯತ್ಯಾಸ ಆಗಲಿಕ್ಕಿಲ್ಲ, ಯಾಕಂದರೆ ಹೈಕಮಾಂಡ್ನಿಂದ ಆಯ್ಕೆ ಆಗಿರೋದು. ಆದರೆ ಇನ್ನೂ 3 ಜನ ಇದ್ದಾರಲ್ಲ, DG ಸಾಗರ್, ಹಾಗೆ ದಿನೇಶ್ ಅಮೀನ್ಮಟ್ಟು ಅವರು ಹಾಗೂ ರಮೇಶ್ ಬಾಬು ಅವರು, ಈ 3 ಜನರದ್ದು ಕೂಡ ಬಹುಶಃ ಯಾರ್ದು ವಿಕೆಟ್ ಪತನ ಆಗುತ್ತೋ ಗೊತ್ತಿಲ್ಲ. 3 ಜನರಲ್ಲಿ ಒಂದು ಇಬ್ಬರದ್ದಂತೂ ಬದಲಾವಣೆ ಆಗೇ ಆಗುತ್ತೆ ಅನ್ನೋಂಥ ಮಾಹಿತಿ ಕೇಳಿಬರ್ತಾ ಇದೆ. DG ಸಾಗರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಯ್ಕೆ, ಹಾಗಾಗಿ ಅವ್ರನ್ನ ಮುಂದುವರಿಸಲೂಬಹುದು, ಸಾಧ್ಯತೆ ಇದೆ. ಹಾಗೇನಾದ್ರು ಅವ್ರು ಮುಂದುವರೆದ್ರೆ ರಮೇಶ್ ಬಾಬು ಹಾಗೂ ದಿನೇಶ್ ಅಮೀನ್ಮಟ್ಟು ಅವರು ಚೇಂಜ್ ಆಗಬೇಕಾಗುತ್ತೆ. ಹೈಕಮಾಂಡ್ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಹೇಳೋಕ್ಕಾಗಲ್ಲ. ಅದಕ್ಕೆ ನೀವು ಮಾತಾಡಿ ಎಲ್ಲ ಒಟ್ಟಾಗಿ ನಮಗೆ ಹೆಸರನ್ನು ಕಳಿಸಿ, ಸುಮ್ಮನೆ ನೀವು ಅವರೊಂದು ಲಿಸ್ಟ್ ಕಳಿಸೋದು, ಇವರೊಂದು ಲಿಸ್ಟ್ ಕಳಿಸೋದು, ನಾವು ಯಾವುದೋ ಒಂದು ಮಾಡಿದ್ರೆ ಅದನ್ನು ಬೇಡ ಅನ್ನೋದು, ಇದೆಲ್ಲ ಆಗೋದು ಬೇಡ ಅನ್ನೋ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಬಹುತೇಕ ಈ ಬಾರಿ ಲಿಸ್ಟ್ ಕಳಿಸಿದ ನಂತರ ಹೈಕಮಾಂಡ್ ಒಂದು ತೀರ್ಮಾನ ಮಾಡಿ ಪ್ರಕಟ ಮಾಡುತ್ತೆ. ಯಾಕಂದರೆ ಅಧಿವೇಶನಕ್ಕೂ ಮೊದಲು ಆಗಲೇಬೇಕಲ್ಲ, ಬಹುತೇಕ ಆಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಇದೆಲ್ಲದಕ್ಕೂ ತಡೆ ಒಡ್ಡಿದ್ದು ಕೂಡ ಸುರ್ಜೇವಾಲಾ ಅವ್ರ ಮಾತೆ. ಯಾವ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಇದು ಸೂಕ್ತವಾದ ಸಮಯ ಅಲ್ಲ, ಸಂಪುಟ ಸರ್ಜರಿಯೂ ಸೇರಿದಂತೆ ಅನ್ನೋ ಮಾತನ್ನು ಹೇಳಿದ್ರು. ಅದು ಕೂಡ ಸಿದ್ದರಾಮಯ್ಯವ್ರನ್ನ ಕೆರಳಿಸ್ತು. ಏನಿದು ಈ ರೀತಿ ಮಾತನಾಡಿದ್ರೆ?
ನಾವು ಮಾಡಬೇಕಾದಂಥ ಕೆಲಸ ಮಾಡ್ತಾ ಇರಬೇಕು. ಇದೊಂದು ಅವಘಡ. ಇದು ಯಾರೂ ಕೂಡ ಪ್ರೀಪ್ಲಾನ್ ಮಾಡಿ ಆಗಿರೋಂಥದ್ದಲ್ಲ. ಪೊಲೀಸರಿಂದ ತಪ್ಪಾಗಿದೆ, ನಾವು ಆ್ಯಕ್ಷನ್ ತಗೊಂಡಿದ್ದೀವಿ. ತನಿಖೆ ಆಗಬೇಕು, ತನಿಖೆಗೆ ವಹಿಸಿದ್ದೀವಿ. ರಿಪೋರ್ಟ್ ಬರುತ್ತೆ, ಆ್ಯಕ್ಷನ್ ತೊಗೋತೀವಿ. ಹಾಗಂತೇಳಿ ಆಡಳಿತಾತ್ಮಕವಾಗಿ ಆಗಬೇಕಾದಂಥ ಅಭಿವೃದ್ಧಿ, ಬದಲಾವಣೆಗಳು, ಪರಿವರ್ತನೆ ಅದಕ್ಕೆಲ್ಲ ತಡೆ ಒಡ್ಡೋದು ಸರಿಯಲ್ಲ ಅನ್ನೋ ಮಾತನ್ನು ಹೇಳಿದ್ರು. ಆಗ ರಾಹುಲ್ ಗಾಂಧಿಯವರು ಮಧ್ಯಪ್ರವೇಶ ಮಾಡಿ ಆಗಲಿ ಇವಿಷ್ಟು ಮುಗಿಸ್ಕೊಂಡು ನಾವು ಕೂತು ಮಾತಾಡೋಣ ಅಂತ ಹೇಳಿದ್ರು. ಅಲ್ಲಿಗೆ ಸುಖಾಂತ್ಯ ಆಯಿತು ಆ ಸಭೆ. ಅದರ್ವೈಸ್ ಬಹುಶಃ ಸುರ್ಜೇವಾಲಾ ಹಾಗೂ ಸಿದ್ದರಾಮಯ್ಯನವ್ರ ನಡುವೆ ಒಂದು ಮುಸುಕಿನ ಗುದ್ದಾಟ ನಡೀತಾ ಇದ್ದಿದ್ದು ಅವತ್ತು ಸಭೆಯ ಒಳಗೆ ಬಹಿರಂಗವಾಗಿ ನಡೀತು ಅನ್ನುವಂಥದ್ದು. ಸಿದ್ದರಾಮಯ್ಯನವರ ವಿರುದ್ಧ ಸುರ್ಜೇವಾಲಾ ಅವರ ಸವಾರಿ ಎಷ್ಟರ ಮಟ್ಟಿಗೆ ಸರಿ? ಸಿದ್ದರಾಮಯ್ಯನವ್ರನ್ನ ಸುರ್ಜೇವಾಲಾ ಬಗ್ಗಿಸ್ಲಿಕ್ಕೆ ಸಾಧ್ಯ ಇದೆಯಾ? ಸುರ್ಜೇವಾಲಾ ಯಾರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನಿಸುತ್ತೆ? ಅಥವಾ ಪಕ್ಷನಿಷ್ಠರಾಗಿ ಈ ತೀರ್ಮಾನಗಳನ್ನ ಕೈಗೊಳ್ತಾ ಇದ್ದಾರಾ? ಅಂತಿಮವಾಗಿ ಸಿದ್ದರಾಮಯ್ಯನವ್ರನ್ನ ಅಲ್ಲಾಡಿಸ್ಲಿಕ್ಕೆ ಸುರ್ಜೇವಾಲಾ ಕೈಯಲ್ಲಿ ಸಾಧ್ಯವ? ಹಾಗೆ ಸುರ್ಜೇವಾಲಾಗೆ ಸಿದ್ದರಾಮಯ್ಯನವರ ಕ್ಲಾಸ್ ಬಹುಶಃ ಅವರು ಇನ್ನು ಮುಂದಾದರೂ ಸಿದ್ದರಾಮಯ್ಯನವ್ರ ಜೊತೆ ಗುದ್ದಾಟಕ್ಕೆ ಬಾರದೇ ಇರುವ ಹಾಗೆ ತಡೆಯಬಹುದಾ? ಯಾರು ಸರಿ, ಯಾರು ತಪ್ಪು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.